ಮಾಡಿದ ಕ್ಷೇತ್ರದಲ್ಲಿ ಸೋತು ಬಿಜಾಪುರ ಸೋಲಿಸ್ಬೇಕಿದ್ರೆ ಬಿಜಾಪುರ ಜನ ನಾನು ಗೆಲ್ಸೋರು. ನಮ್ಮ ಶಕ್ತಿ ಏನಿದೆ ಹಿಂದುತ್ವ ಶಕ್ತಿ ಇದೆ. ನೀವು ಸೋತೀರಿ, ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತದೆ. ನೀವು ನನಗೆ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರೂ MLA ನಾವು ಇದು ಕಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ. ನೀವೇನು ಇವತ್ತು ವಿರೋಧ ಮಾಡಿ ಹೇಳಿದ್ದಾರೆ, ಇಲ್ಲ ಯತ್ನಾಳವ್ರು ಎಲ್ಲಿ ಹೋಗಲ್ಲ, ಯತ್ನಾಳವ್ರು ಕರ್ಕೊಂಡು ನಾವು ಹೋಗ್ತೀವಿ, BJPಲಿ ಅವ್ರು ಬರ್ತಾರೆ, BJP ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಇದೇ ವಿಜೇಂದ್ರನೇ ಮಾಡಿದ್ದಲ್ಲ, ವಿಜೇಂದ್ರ DK ಶಿವಕುಮಾರ್ ಕೂಡಿ ಹಲ್ಕ ಕೆಲಸ. ಹಾಂ, ಇನ್ನೊಬ್ಬರು ಅದಾರಲ್ಲ ಅಲ್ಲಿ ನನ್ನ ಬಗ್ಗೆ ಏನೇನು ಮಾತಾಡ್ರಿ. ಯತ್ನಾಳ್ ಅಷ್ಟೇ ಪಂಚಮಸಾಲಿ ಒಬ್ಬ ಮಿನಿಸ್ಟ್ರು. ನೋಡ್ರಿ, ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ. ಎಷ್ಟು ಮನೆ ಹಾಳಾಗ್ಯೋ ಗುರ್ತಿಲ್ಲ ಅವ್ರ ಸಲುವಾಗಿ. ಅಲ್ಲ, ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ BJP ಹೋಗ್ತೀವಿ, ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ, ಎಲ್ಲಿ ಹೋಗಂಗಿಲ್ಲ ಹೊಸ ಪಕ್ಷ. ನೋಡ್ರಿ, ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ. ಎಷ್ಟು ಮನೆ ಹಾಳಾಗ್ಯೋ ಗುರ್ತಿಲ್ಲ ಅವ್ರ ಸಲುವಾಗಿ. ಅಲ್ಲ, ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ BJP ಹೋಗ್ತೀವಿ, ಅದಕ್ಕೆ ಅವರು ನಮ್ಮ ಒಟ್ಟಿಗೆ ಬರ್ತಾರೆ, ಎಲ್ಲಿ ಹೋಗಂಗಿಲ್ಲ ಹೊಸ ಪಕ್ಷ. ನೀವು ನೋಡಕತ್ರಿ, ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಯತ್ನಾಳು ಹೇಳಿದ ಸತ್ಯ. MLC ಆದಾಗ ಹಿಂಗೆ ಅಂದರು, ಯತ್ನಾಳು 0 ಆಗ್ತಾನೆ ತಿಳ್ಕೊಂಡಿದ್ವಿ. ಹೈಯೆಸ್ಟ್ ಲೀಡ್ನೇ ನಾನು ಆರ್ಸಿ ಬಂದೆ. 2028 ತನಕ ಕಾಯಿರಿ ನೀವು. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್. ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಸಮಯ. ಅದನ್ನೇ ವಿಜೇಂದ್ರಗೆ ದಾರಿ ಇರೋದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವು ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಟು ಮಾಡ್ತಿರಲ್ಲ, ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು. ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ. ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ. ಹಂದಿಗಳೆಲ್ಲ ಉತ್ತರ ಕೊಟ್ಕೋತ ಹೋದರೆ ನನ್ನ ಸಮಯ ವ್ಯರ್ಥ ಆಗ್ತದೆ. ನೀವು ಅಂಥ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ. ಈಗ ಎಲ್ಲರಿಗೆ ಫ್ರೀ ಬಸ್ ಪಾಸ್ ಕೊಟ್ಟಾರ, ಎಲ್ಲರಿಗೆ ಲ್ಯಾಪ್ಟಾಪ್ ಕೊಟ್ಟಾರ, ಎಲ್ಲರ ನೋಟ್ಬುಕ್ ಹಂಚಾರ. ಹಂದಿಗಳು ಚುನಾವಣೆಗಾಗಿ ನನ್ನ 2 ಮಕ್ಕಳು ತಲೆ ಮ್ಯಾಗ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹೂಳೋದ ಒಂದು ಕಾರ್ಯಕ್ರಮ ಇತ್ತು. ಎಲ್ಲಿ? ಮುದ್ದೇಬಾಳದಾಗ. 2 ಮಕ್ಕಳ ತಲೆ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಾರ್ದಂತಹ ಪ್ರತಿಜ್ಞೆ ಮಾಡದಂಥ ಅಯೋಗ್ಯರ ಬಗ್ಗೆ ನನ್ನ ಮುಂದೆ ಕೇಳಬೇಡಿ. 40 ಜನ ಸೇರಲಿಕ್ಕೆ ನನ್ನ ಒಬ್ಬ ಅಭಿಮಾನಿಗಳು 40 ಜನರೇ ಅದಾರಲ್ಲ. ನಮ್ಗೆ ಸತ್ತಾಗಿ 8 ಮಂದಿ ಬೇಕು, 5 ಮಂದಿ ಬೇಕಲ್ಲ. ನೋಡಿ, ಅದು ಏನಾಗ್ತದೆ, ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡೇ ಇಲ್ಲ. ಸೋತಿರ್ಬೋದು. ಯಾಕೆ ಸೋತೆ? ದೇವ್ರ ಪ್ರಿಯಲ್ಲಿ ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬ್ರೀ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ 500 ರೂಪಾಯಿ. ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನೆ ಅಂತ ತಿಳ್ಕೊಂಡಿದ್ರು.